ವೀಕ್ಷಕರೇ ನಮಸ್ಕಾರ. ಕಾಂಗ್ರೆಸ್ನ ಹಿರಿಯ ಸಂಸದರಾಗಿರುವ ಶಶಿ ತರೂರ್ ಅವರು ಯಾವ ಪಕ್ಷದಲ್ಲಿದ್ದಾರೆ ಎಂಬ ಗೊಂದಲ ಸದಾ ಕಾಡ್ತಾ ಇರುತ್ತೆ. ಯಾಕಂದ್ರೆ ಅವರು ಫಿಸಿಕಲಿಯಾಗಿ ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಬಿಜೆಪಿ ಕಾರ್ಯವೈಖರಿಗಳನ್ನು, ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಗಳನ್ನು ಗುಣಗಾನ ಮಾಡುತ್ತಲೇ ಇರುತ್ತಾರೆ. ಇದರಿಂದಾಗಿ ಬಹುತೇಕ ಕಾಂಗ್ರೆಸ್ ಕೂಡ ಅದು ನಿರ್ಲಕ್ಷ್ಯದ ಕಣ್ಣಿನಿಂದ ಶಶಿ ತರೂರ್ ಅವರನ್ನು ನೋಡುತ್ತಿದೆ ಮತ್ತು ಟೀಕಿಸುತ್ತಿದೆ ಮತ್ತು ನಡೆದುಕೊಳ್ಳುತ್ತಿದೆ. ಇದರಿಂದಾಗಿ ಬಹುತೇಕ ಶಶಿ ತರೂರ್ ಅವರು ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ಕಾಂಗ್ರೆಸ್ನ ಕಾರ್ಯಚಟುವಟಿಕೆಗಳಲ್ಲಿ ಅಷ್ಟೇನು ಸರಿಯಾಗಿ ಭಾಗವಹಿಸದೆ ಬಿಜೆಪಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಪದೇ ಪದೇ ಹೊಗಳುವ ಮೂಲಕ ಶಶಿ ತರೂರ್ ಅವರು ಭವಿಷ್ಯದಲ್ಲಿ ಯಾವ ನಿರ್ಧಾರ ಮಾಡಿದ್ದಾರೆ ಎಂಬ ಕುತೂಹಲ ಕೂಡ ಕಾಡುವಂತೆ ಮಾಡಿದ್ದಾರೆ. ಹಾಗಾದ್ರೆ ಶಶಿ ತರೂರ್ ಅವರು ಬಿಜೆಪಿಗೆ ಬರ್ತಾರಾ? ಪದೇ ಪದೇ ನರೇಂದ್ರ ಮೋದಿ ಅವರನ್ನು ಹೊಗಳುವುದಕ್ಕೆ ಕಾರಣವಾದರೂ ಏನು? ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಶಶಿ ತರೂರ್ ಅವರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರಾ? ವೀಕ್ಷಕರೇ, ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವೀಕ್ಷಕರೇ ನೋಡಿ, ಕೇರಳದ ತಿರುವನಂತಪುರಂನ ಸಂಸದರಾಗಿರ್ತಕ್ಕಂಥ ಶಶಿ ತರೂರ್ ಅವರು ಕಾಂಗ್ರೆಸ್ನ ಹೊಗಳಿದ್ದಕ್ಕಿಂತ ಬಿಜೆಪಿಯನ್ನು, ಮೋದಿ ನೇತೃತ್ವದ ಸರ್ಕಾರದ ನೀತಿ ನಿಯಮಗಳನ್ನು ಹೊಗಳಿದ್ದೇ ಜಾಸ್ತಿ. ಬಹುತೇಕ G23 ಗ್ರೂಪ್ ಅಲ್ಲಿ ಗುರುತಿಸಿಕೊಂಡಿದ್ದ, ಅಂದ್ರೆ ಕಾಂಗ್ರೆಸ್ನ ಬಂಡಾಯ ಸಂಸದರ ಮತ್ತು ಬಂಡಾಯ ನಾಯಕರ ಗ್ರೂಪ್ನಲ್ಲಿ ಗುರುತಿಸಿಕೊಂಡಿದ್ದಂತ ಶಶಿ ತರೂರ್ ಅವರು ಕೆಲ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನೀತಿ ನಿಯಮಗಳನ್ನು, ನಿರ್ಧಾರಗಳನ್ನು ಕಟುವಾಗಿ ಟೀಕೆ ಮಾಡಿ ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ರು. ಅಂದಿನಿಂದ ಕಾಂಗ್ರೆಸ್ ಪಕ್ಷದ ಲೋಪದೋಷಗಳ ಕುರಿತು ಧ್ವನಿಯನ್ನ ಅವಾಗ ಎತ್ತುತ್ತಲೇ ಬರುತ್ತಿದ್ದಾರೆ. ಇದರಿಂದಾಗಿ ಅವರು ಬಹುತೇಕ ಫಿಸಿಕಲಿಯಾಗಿ, ದೈಹಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಕೂಡ ಆ ಪಕ್ಷದ ನಿರ್ಧಾರಗಳ ಕುರಿತು ಅವರಿಗೆ ಒಪ್ಪಿಗೆ ಇದ್ದಂತೆ ಕಾಣುತ್ತಿಲ್ಲ. ಹೀಗಾಗಿ ಬಹುತೇಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ನೀತಿಗಳನ್ನು, ಅದರಲ್ಲೂ ವಿಶೇಷವಾಗಿ ವಿದೇಶಾಂಗ ನೀತಿಗಳನ್ನು ಕೊಂಡಾಡುತ್ತಾರೆ. ಈಗ ಕೂಡ ಸದ್ಯ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯನ್ನು ಬೆಂಬಲಿಸಿ, ಬಣ್ಣಿಸಿ ಆಂಗ್ಲ ದಿನಪತ್ರಿಕೆ ಒಂದಕ್ಕೆ ಲೇಖನವನ್ನು ಬರೆದಿದ್ದಾರೆ. ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರದ ಕುರಿತು, ನೀತಿ ನಿರೂಪಣೆಗಳ ಕುರಿತು, ಅಂದರೆ ವಿದೇಶಾಂಗ ನೀತಿ ನಿರೂಪಣೆಗಳ ಕುರಿತು. ಅಂದರೆ ಪಾಕಿಸ್ತಾನ ನಡೆಸಿದಂಥ ಪಹಲ್ಗಾಂವ್ ದಾಳಿ ಬಳಿಕ ಭಾರತ ತಕ್ಕ ಹೆದರೇಟು ನೀಡಿತು. ಅದು ಆಪರೇಷನ್ ಸಿಂಧೂರ್ ಬಳಿಕ 4 ದಿನಗಳ ಕಾರ್ಯಾಚರಣೆಯಲ್ಲಿ ಭಾರತ ಸ್ಪಷ್ಟವಾಗಿ ಮೇಲುಗೈ ಸಾಧಿಸಿತ್ತು. ಬಳಿಕ ಜಗತ್ತಿಗೆ ತಿಳಿಸಿಕೊಡಲು, ಅಂದರೆ ಭಾರತ ಏನಕ್ಕೆ ಸೇನಾ ಸಂಘರ್ಷ ನಡೆಸಿತು ಮತ್ತು ಪಾಕಿಸ್ತಾನದ ಉಪಟಳವನ್ನು ಮಟ್ಟ ಹಾಕಿತು ಅಂತ ಜಗತ್ತಿಗೆ ತಿಳಿಸಲು, ಪಾಕಿಸ್ತಾನದ ಭಯೋತ್ಪಾದನೆಯ ಮುಖವನ್ನು ಜಗತ್ತಿಗೆ ತಿಳಿಸುವ ನಿಟ್ಟಿನಲ್ಲಿ ಜಗತ್ತಿನ ವಿವಿಧ ದೇಶಗಳಿಗೆ ಹಲವು ನಿಯೋಗಗಳನ್ನು ಕಳುಹಿಸಿ ಅಲ್ಲಿ ಪಾಕಿಸ್ತಾನದ ಬಣ್ಣ ಬಯಲು ಮಾಡುವ ಒಂದು ಪ್ರಯತ್ನ ಮಾಡಿತು. ಈ ನಿಯೋಗದ ಭಾಗವಾಗಿ ಅಮೆರಿಕಕ್ಕೆ ಶಶಿ ತರೂರ್ ಅವರನ್ನು ಭಾರತ ಸರ್ಕಾರ ನಿಯೋಜನೆ ಮಾಡಿತ್ತು. ಆದರೆ ಈ ನಿಯೋಗಕ್ಕೆ ಕಾಂಗ್ರೆಸ್ ಸರ್ಕಾರ ಸೂಚಿಸಿದ್ದ ಹೆಸರುಗಳೇ ಬೇರೆ ಆಗಿದ್ವು. ಆದರೆ ಆ ಹೆಸರುಗಳನ್ನು ಮೋದಿ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪರಿಗಣಿಸದೆ ಶಶಿ ತರೂರ್ ಅವರನ್ನು ಅಮೆರಿಕಕ್ಕೆ ಕಳುಹಿಸುವ ನಿಯೋಗಕ್ಕೆ ಒಂದು ಲೀಡರ್ಶಿಪ್ ಅನ್ನು ಕೊಟ್ಟಿದ್ರು. ಬಳಿಕ ಯಶಸ್ವಿಯಾಗಿ ನಿಯೋಗದ ನೇತೃತ್ವವನ್ನು ವಹಿಸಿ ಬಂದಿದ್ದಾರೆ. ಬಂದ ಬಳಿಕ ಉಂಟಾದಂತ, ಅಲ್ಲಿ ಅವರು ಬರೀತಾರೆ, ಆಪರೇಷನ್ ಸಿಂಧೂರ್ ಜಾಗತಿಕ ಪ್ರಭಾವದ ಪಾಠಗಳು ಶೀರ್ಷಿಕೆಯಡಿ ಆಂಗ್ಲ ದಿನಪತ್ರಿಕೆಯಲ್ಲಿ ಲೇಖನವನ್ನು ಬರೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಶಕ್ತಿ, ಚೈತನ್ಯ ಮತ್ತು ಇಚ್ಛೆಯಿಂದಾಗಿ ಭಾರತಕ್ಕೆ ಪ್ರಮುಖ ಆಸ್ತಿಯಾಗಿದ್ದಾರೆ. ಅವರಿಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ದೊರೆಯಬೇಕಿದೆ ಅಂತ ಈ ಲೇಖನದಲ್ಲಿ ಹಾಡಿ ಹೊಗಳಿದ್ದಾರೆ. ಬಹುತೇಕ ಹೀಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೀತಿ ನಿರೂಪಣೆಗಳನ್ನು ಹೊಗಳುವ ಮೂಲಕ ಕಾಂಗ್ರೆಸ್ನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಹುತೇಕ ಶಶಿ ತರೂರ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ ಎಂಬ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರತೊಡಗಿವೆ. ಅಷ್ಟೇ ಅಲ್ಲ, ಕಳೆದ ಕೆಲ ದಿನಗಳಿಂದಷ್ಟೇ ಕೇರಳದ ನೀಲಂಬೂರ್ ವಿಧಾನಸಭಾ ಚುನಾವಣೆಗೆ ಉಪಚುನಾವಣೆ ನಡೆಯಿತು. ಈ ಉಪಚುನಾವಣೆಯ ಪ್ರಚಾರಕ್ಕೂ ಕೂಡ ಶಶಿ ತರೂರ್ ಅವರು ಹೋಗಲಿಲ್ಲ. ಇದರಿಂದಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ, ಕಾಂಗ್ರೆಸ್ನಿಂದ ದಿನದಿಂದ ದಿನಕ್ಕೆ ಅಂತರವನ್ನು ಕಾಪಾಡಿಕೊಳ್ಳುತ್ತಿದ್ದಾರೆ. ಕಾಂಗ್ರೆಸ್ ಬಿಟ್ಟು ದಿನದಿಂದ ದಿನಕ್ಕೆ ದೂರ ನಡೆಯುತ್ತಿದ್ದಾರೆ. ಹಾಗೆ ದಿನದಿಂದ ದಿನಕ್ಕೆ ಬಿಜೆಪಿಗೆ ಶಶಿ ತರೂರ್ ಅವರು ಹತ್ತಿರವಾಗುತ್ತಿದ್ದಾರೆ ಎಂಬ ಅನುಮಾನ, ಕುತೂಹಲ ಕೂಡ ಕಾಡತೊಡಗಿದೆ. ವೀಕ್ಷಕರೇ, ಹಾಗಾದರೆ ಶಶಿ ತರೂರ್ ಅವರು, ಕಾಂಗ್ರೆಸ್ನ ಸಂಸದರಾಗಿರ್ತಕ್ಕಂಥ ಶಶಿ ತರೂರ್ ಅವರು ಮುಂದಿನ ದಿನಗಳಲ್ಲಿ ಬಿಜೆಪಿ ಸೇರ್ಪಡೆಯಾಗ್ತಾರಾ? ಈ ಕುರಿತು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.